ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಆವಾಗಲೇ ಮಾಡಿಕೊಂಡು ತಿನ್ಬೋದಾದಂಥ ಇನ್ಸ್ಟೆಂಟ್ ಲೆಮನ್ ಪಿಕಲ್ನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡಿ. ನಾನು ಒಂದು 10 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಫ್ರಿಡ್ಜಲ್ಲಿ ಏನಾದ್ರು ಲೆಮನ್ ಇಟ್ಕೊಂಡಿದ್ರೆ ಅದು ರೂಮ್ ಟೆಂಪ್ರೇಚರ್ ಬರೋವರೆಗೂ ಆಚೆ ಇಟ್ಟು ಆಮೇಲೆ ಅದನ್ನು ತೊಳೆದು ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪನೂ ನೀರಿಲ್ದಂಗೆ ಒರೆಸ್ಕೋಬೇಕು. ಇಲ್ಲ ಅಂತಂದರೆ ಹಾಳಾಗಿಬಿಡುತ್ತೆ ಪಿಕಲ್ ಬೇಗನೆ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಈ ಥರ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡು ಲೆಮನ್ನ ಹಾಕ್ಕೋಬೇಕು. ನೋಡಿ, ಒಂದು 10 ಲೆಮನ್ ತೊಗೊಂಡಿದ್ದೀನಿ ನಾನು. ಎಷ್ಟು ಲೆಮನ್ ಬೇಕೋ ಅಷ್ಟು ಲೆಮನ್ನಲ್ಲಿ ನಾವು ಮಾಡ್ಕೋಬೋದು. ಲೆಮನ್ ಪಿಕಲ್ ಮಾಡಿದರೆ ಒಂದು 10 ದಿನ ಅಥವಾ 15 ದಿನ ಆದಮೇಲೆ ತಿನ್ನೋಕ್ಕೆ ಬರೋದು. ಅಂದರೆ ಹಸಿ ಲೆಮನ್ ಪಿಕಲ್ ಮಾಡಿದರೆ, ಈ ಥರ ಮಾಡಿದರೆ ಆವತ್ತಿನ ದಿನವೇ ತಿನ್ಬೋದು. ಒಂದು 5 ನಿಮಿಷ ಆದಮೇಲೆ ತೆಗೆದು ಬಿಡಬೇಕು. ತುಂಬ ಬೇಯಿಸೋಕೆ ಹೋಗಬಾರ್ದು. ತೆಗೆದು ಇದನ್ನು ಸಪ್ರೇಟಾಗಿ ಇಡಬೇಕು. ಅದರಲ್ಲೇ ನೀರಲ್ಲಿ ಬಿಟ್ಟು ಆರಕ್ಕೆ ಇಡಬಾರ್ದು. ಸಪ್ರೇಟಾಗಿ ತೆಗೆದು ಆರಕ್ಕೆ ಇಡಬೇಕು. ಆರಾದಮೇಲೆ ನಾವು ಯೂಸ್ ಮಾಡಬೇಕಾಗುತ್ತೆ. ಲೆಮನ್ ಹಣ್ಣಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಕಾಯಿ ಇರೋದು ತೊಗೊಂಡ್ರೆ ಪಿಕಲ್ ಅಷ್ಟು ಚೆನ್ನಾಗಿ ಬರಲ್ಲ ಅಂತಲೇ ಹೇಳ್ಬೋದು. ನೋಡಿ, ಇದು ಪೂರ್ತಿ ಆರಿದೆ. ನೋಡಿ, ಆರಿದೆ. ಆದಮೇಲೆ ನಾವು ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಮಗೆ ಒಂದು ನಿಂಬೆಹಣ್ಣಲ್ಲಿ 8 ಹೋಳಾದರೂ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ 4 ಹೋಳಾದರೂ ಮಾಡ್ಕೋಬೋದು. ಇನ್ನು ಜಾಸ್ತಿ ನಮ್ಗೆ ತುಂಬ ಚಿಕ್ಕ ಚಿಕ್ಕ ಬೇಕು ಅಂದರೆ ಇನ್ನೂ ಜಾಸ್ತಿ ಸಣ್ಣಕ್ಕಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡ್ಕೋಬೋದು. ನಾವು ಚಾಕು ಸಹಾಯದಿಂದನಾರು ಕುಡ್ಗಲ್ ಸಹಾಯದಿಂದನಾರು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅದ್ರದ್ದು ಒಳಗಿನ ರಸ ಎಲ್ಲ ಹೋಗುತ್ತೆ. ರಸ ಎಲ್ಲ ಹೋದರೆ ಪಿಕಲ್ ಚೆನ್ನಾಗಿ ಬರಲ್ಲ ಅಂತ ಏನಿಲ್ಲ. ಇದು ಬೇಯಿಸಿದರೆ ಇದೇ ಥರ ಬರೋದು. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಒಂದು ನಿಂಬೆಹಣ್ಣಲ್ಲಿ 8 ಹೋಳನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ಚಿಕ್ಕಕ್ಕಾದರೂ ಮಾಡ್ಕೋಬೋದು, ಜಾಸ್ತಿ ದೊಡ್ಡಕ್ಕಾದರೂ ಮಾಡ್ಕೋಬೋದು. ನಮ್ಮ ಮೇಲೆ ಡಿಪೆಂಡ್. ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕಾಗುತ್ತೆ. ಎಲ್ಲ ನಿಂಬೆಹಣ್ಣನ್ನು ಹೋಳನ್ನ ಕಟ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಬೀಜನ ಸಪ್ರೇಟ್ ಮಾಡಿದ್ದೀನಿ. ಬೀಜ ಇದ್ದರೆ ಕಹಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬೀಜನ ತೆಗೆದಿದ್ದೀನಿ. ಬೀಜನ ಇಟ್ಕೊಳ್ಳೋದಾದರೆ ಇಟ್ಕೋಬೋದು. ಆಮೇಲೆ ನಾನಿಲ್ಲಿ ಮಸಾಲೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆ ಹಾಕೋ ಬಾಣಲೆನ ತೊಗೊತಾ ಇದ್ದೀನಿ. ಬಾಣಲೆ ಕಾದಾದಮೇಲೆ ಒಂದು 2 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ತೊಗೊಳ್ತಾ ಇದ್ದೀನಿ. ಸ್ಪೂನ್ಕಿನ್ನೂ ಕಡಿಮೆ ಹಾಕಿದ್ರೂ ಆಗುತ್ತೆ. ಏಕೆ ಅಂತ ಅಂದರೆ ಮೆಂತ್ಯ ಜಾಸ್ತಿ ಹಾಕಿದರೆ ಕಹಿ ಆಗಿಬಿಡುತ್ತೆ ಅಂತ ಹೇಳಿ ಮೊದಲೇ ಲೆಮನ್ ಕಹಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿದರೂ ನಡೆಯುತ್ತೆ ಮೆಂತ್ಯನ. ಆಮೇಲೆ ನಾವು ಅದು ಸ್ಮೆಲ್ ಬರೋವರೆಗೂ ನಮಗೆ ಬರುತ್ತೆ, ಘಮ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡಬೇಕಾಗುತ್ತೆ. ತುಂಬ ಅಂದರೆ ತುಂಬ ಸೀದೋಗಂಗೂ ಉರಿಬಾರ್ದು. ಅದು ಸ್ಮೆಲ್ಲು ಗೊತ್ತಾಗ್ತಾ ಇರುತ್ತೆ. ಅಷ್ಟು ಹದದಾಗೆ ಹುರಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಚಟಪಟ ಅನ್ನಬೇಕು ಸಾಸಿವೆ ಚಟಪಟ ಅಂದಾಗೆ ಅದು ಅದರ ಫ್ಲೇವರು ಬಿಟ್ಕೊಳ್ಳುತ್ತೆ. ಆವಾಗ ನಾವು ಇದನ್ನು ತೆಗೆದ್ರೆ ಆಗುತ್ತೆ. ತೆಗೆದು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ತುಂಬ ಚಿಕ್ಕಕ್ಕಾದರೂ ಮಾಡ್ಕೋಬೋದು, ಇಲ್ಲ ತರಿನಾದರೂ ಮಾಡ್ಕೋಬೋದು. ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಆಗುತ್ತೆ. ತರಿ ಆದರೂ ಇದ್ರೂ ಪರವಾಗಿಲ್ಲ, ನುಣ್ಣಗಿದ್ರೂ ಪರವಾಗಿಲ್ಲ. ಆಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಲೆಮನ್ ಹಾಕ್ತಾಯಿದ್ದೇನೆ. ಹಾಗೆ ಒಂದು ಬೌಲಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೇನೆ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ಅಥವಾ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಸಕ್ಕರೆ ಯೂಸ್ ಮಾಡೋದಾದರೆ ಸಕ್ಕರೆನೂ ಯೂಸ್ ಮಾಡ್ಬೋದು. ಆವಾಗಲೇ ಪುಡಿ ಮಾಡ್ಕೊಂಡಿಟ್ಕೊಂಡಲ್ಲ ಸಾಸಿವೆ ಮೆಂತ್ಯ, ಅದನ್ನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಅದ್ರ ಜೊತೆಗೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೇನೆ. ಚಿಲ್ಲಿ ಪೌಡ್ರು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಮೇಲೆ ಹಾಕ್ಕೋಬೋದು. ಖಾರ ಹೇಗೆ ತಿಂತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಉಪ್ಪು ಜಾಸ್ತಿ ಹಾಕಿದರೆ ಜಾಸ್ತಿ ದಿನ ಪಿಕಲ್ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಉಪ್ಪು ಒಂದು ಸ್ವಲ್ಪ ಹುರಿದು ಬಿಸಿ ಮಾಡಿ ಜಾಸ್ತಿ ದಿನ ಪಿಕಲ್ಲು ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದೆಲ್ಲನೂ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಉಪ್ಪು, ಖಾರ ಹಾಗೆಯೇ ಬೆಲ್ಲನ ಹಿಡಿಬೇಕು. ಇದು ಆವಾಗಲೇ ತಿನ್ನೋಕ್ಕೆ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸು ಕೊಡಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೇನೆ.
2 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಕೊತಾ ಇದ್ದೀನಿ. ಹಿಂಗು ತಿನ್ನಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಿಂಗೆ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಪಿಕಲ್ಲು, ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಪಿಕಲ್ ತಿನ್ನೋವಾಗ. ಆಮೇಲೆ ಒಗ್ಗರಣೆನ ಪಿಕಲ್ಗೆ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಎಲ್ಲ ಉಪ್ಪು ಹಾಗೆಯೇ ಹಾಕಿರೋ ಬೆಲ್ಲ, ಚಿಲ್ಲಿ, ಖಾರ ಎಲ್ಲನೂ ಪಿಕಲ್ಗೆ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆವಾಗಲೇ ಯೂಸ್ ಮಾಡ್ಬೋದು. ನಾವು ಮಾಡ್ತೀವಲ್ಲ ಆವಾಗಲೇ ನಾವನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದನ್ನು 1 ತಿಂಗಳು ಇಡ್ಬೋದು, ತುಂಬ ದಿನ ಇಡೋಕ್ಕಾಗಲ್ಲ. ಯಾಕಂದರೆ ಬೇಯಿಸಿದ್ದೀವಲ್ಲ ಲೆಮನ್ನ, ಅದಕ್ಕೋಸ್ಕರ ಒಂದರ ಪ್ರೊಸೆಸ್ಸಲ್ಲಿ ಪಿಕಲ್ ಮಾಡಿದರೆ 1 ತಿಂಗಳು ಹೆಚ್ಚು ಕಮ್ಮಿ ಇಟ್ಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು. ಈ ಪಿಕಲ್ನ ನಾವು ಮಾಮೂಲು ಪಿಕಲ್ ಯೂಸ್ ಮಾಡ್ತೀವಲ್ಲ ಆ ಥರ ಈ ಪಿಕಲ್ನ ಯೂಸ್ ಮಾಡ್ಬೋದು. ಆಮೇಲೆ ಗ್ಲಾಸ್ ಬಾಕ್ಸಲ್ಲೋ ಇಲ್ಲ ಈ ಥರ ಪಿಂಗಾಣಿ ಬಾಕ್ಸಲ್ಲೋ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಪಿಕಲ್ನ ಯಾಕೆ ಹಾಕ್ಬಾರ್ದು ಅಂದರೆ, ಪಾತ್ರೆಯಲ್ಲಿ ಯಾಕೆ ಹಾಕ್ಬಾರ್ದು ಅಂತಾರೆ ಅಂತ ಅಂದರೆ, ಅದು ತುಂಬ ದಿನ ಇಟ್ಕೊಂಡ್ರೆ ಪಾತ್ರೆ ತೂತು ಬಂದುಬಿಡುತ್ತೆ, ಇದು ಹುಳಿ ಅಂಶ ಇರುತ್ತಲ್ಲ, ಅದಕ್ಕೋಸ್ಕರ ಪಿಕಲ್ನ ಪಾತ್ರೆಯಲ್ಲೇ ಇಡಬಾರ್ದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ಹಾಗೆಯೇ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಥರ ಪ್ರೊಸೆಸ್ಸಲ್ಲಿ ಪಿಕಲ್ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.